ಹಾಯ್ ಗೈಸ್, ನೋಡ್ಬೋದು ನೀವು ಅದ್ಭುತ ದೃಶ್ಯನ. ಇದು ಮೇನ್ ರೋಡ್. ಇದು ಮೇನ್ ರೋಡು ಕಾಣಿಸ್ತಾ ಇಲ್ಲ. ಯಾವ ಗಾಡಿ ಬಂದು ಏನು ಬೇಕಾದ್ರೂ ಮಾಡ್ಕೊಂಡು ಗುದ್ಕೊಂಡು ಹೋಗ್ಬಿಟ್ರು ಏನು ಗೊತ್ತಾಗಲ್ಲ ಇಲ್ಲಿ. ಆ ರೇಂಜಲ್ಲಿ ಇಬ್ನಿ ಬೀಳ್ತಾ ಇದೆ. ಇದು ನಮ್ಮೂರಿನ ಒಂದು ಬ್ರಿಡ್ಜ್ ಇದು. ಸೊ ಇಲ್ಲಿ ನೋಡಿದರೆ ಪೂರ್ತಿ ನೀರಿಲ್ಲಲ್ಲ, ಪೂರ್ತಿ ನೀರಿದೆ. ಇದು ಬೇಸಿಗೆಗಾಲದಲ್ಲಿ ಇರಲ್ಲ, ಮಳೆಗಾಲದಲ್ಲಿ ಅಷ್ಟೇ ಇರುತ್ತೆ. ಸೊ ಇವಾಗೇನೋ ಇಬ್ಬನಿ ಅಂತ ಬಂದಿದೆ. ಸೊ ಇಲ್ಲೆಲ್ಲ ಪೂರ್ತಿ ಅಡಿಕೆ ತೋಟ ಗೈಸ್. ಏನು ಅಡಿಕೆ ತೋಟ ಅಂತಂದರೆ ಚೆನ್ನಾಗಿ ನೀರಿದೆ. ಇವರಿಗೆ ಒಳ್ಳೆಯದಾಗಲಿ, ಅಡಿಕೆ ತೋಟ ಇನ್ನೂ ಒಳ್ಳೆಯ ಉತ್ಪನ್ನ ಕೊಡಲಿ ಅವರಿಗೆ. ಅಲ್ಲೊಂದು ಹನುಮಂತನ ದೇವಸ್ಥಾನ ಇದೆ. ನನಗೆ ಡೈಲಿ ಬರೋಕ್ಕಾಗ್ತಿದ್ದಿಲ್ಲ, ಯಾಕಂದರೆ ಇಲ್ಲಿ ನಾಯಿಗಳ ಕಾಟ ಭಾಳ. ನನಗೆ ಡೈಲಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಮರಣೆ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಸೊ ಒಳ್ಳೆಯ ಒಂದು ಸ್ಟಾರ್ಟ್ ಆಗುತ್ತೆ ನಮ್ಮ ದಿನಚರಿಗೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಮತ್ತು ಈಗ ಸ್ವಲ್ಪ ಫಾಗ್ ಕಡಿಮೆ ಆಗಿದೆ. ಕಡಿಮೆ ಅಂತಂದರೆ ಇಲ್ಲಿಂದ ಕಡಿಮೆ ಕಾಣಿಸ್ತಾ ಇದೆ. ಆದರೆ ನಿಜ ಹೇಳಬೇಕು ಅಂತಂದರೆ ಮೇ ಬಿ ಜಾಸ್ತಿನೇ ಇದೆ. ಆ ಸೈಡೆಲ್ಲ ಪೂರ್ತಿ ಗದ್ದೆ ಕಡೆ ಹೋಗಬೇಕು. ಗದ್ದೆ ಕಡೆ ಹೋದರೆ ಸೇಫ್ ಇದೆ. ದೇವಸ್ಥಾನ ಓಪನ್ ಮಾಡೋಣ ಬನ್ನಿ. ಇವರೇ ನಮ್ಮ ಹನುಮಂತ ದೇವರು, ಮುಖ್ಯ ಪ್ರಾಣ ದೇವರು. ನೋಡ್ಕೊಂಡ್ಬಿಡಿ. ಇಲ್ಲಿಂದಾನೇ ಆಶೀರ್ವಾದ ತಗೊಳ್ಳಿ. ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವತಾತ್ಮಜಂ ವಾನರಯೂಢಂ ನಿತ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ವಿದುರ್ಬಲಂ ಶೂರ್ಧಿರಂ ನಿರ್ಭಯತಂ ಮರುವದ ಅಜಾಟ್ಯಂ ವಾಕ್ಪಡುತ್ವಂಚ ಹನ್ಮಸ್ಮರಣಾದ್ ಭವೇತ್. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯಾಂ ಪದವೇ ನಮಃ. ಪಾಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ. ಫ್ರೆಂಡ್ಸ್, ಫೈನಲಿ ಒಂದು ಒಳ್ಳೆ ರನ್ನಿಂಗ್ ಆಯಿತು. ವಾಕಿಂಗ್ ಆಯಿತು, ಜಾಗಿಂಗ್ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದಾಯಿತು, ದೇವ್ರ ದರ್ಶನ ಪಡೆದಿದ್ದಾಯಿತು. ಇವಾಗ ಒಳ್ಳೆ ಒಂದು ಸ್ವಲ್ಪ ತಿಂಡಿ ಮಾಡಿಬಿಟ್ಟು ಆಮೇಲೆ ಆಫೀಸಿಗೆ ಹೋಗೋಣ. ಅದೇ ನಮ್ಮ ಇರುವ ಮೋಟಿವ್ ಈಗ. ಈ ನಾಯಿಗಳು ಗುರಾಯಿಸ್ಕೊಂಡು ನೋಡ್ತಾ ಇದೆ ನನ್ನನ್ನು. 3 ನಾಯಿಗಳ ಒಂದು ಗುಂಪು. ಏನು ಮಾಡುತ್ತೋ ಗೊತ್ತಾಗ್ತಾ ಇಲ್ಲ. ಕೋಲಿಲ್ಲ ಅಂದರೆ ಕಟ್ಟಿಗೆಯನ್ನು ತಗೊಳ್ಳುವ ಒಂದು ಫ್ರೆಂಡ್ಸ್. ಟೋಟಲಿ ರನ್ನಿಂಗ್ ನಡೀತಾ ಇದೆ. ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಟೆಂಟ್ ಆಗ್ತಾ ಇದೆ ಕ್ರಿಕೆಟ್ ಆಡೋಣ ಅಂತ. ಆದರೆ ಸರ್ ಸಿಕ್ಕಾಪಟ್ಟೆ ವರ್ಕೌಟ್ ಬಿಟ್ಟಿದ್ದಾರೆ. ಮಿನಿಮಮ್ ಒಂದು 3 ರೌಂಡ್ ಓಡಿ ಬಂದೆ. ಫುಲ್ ಸುಸ್ತಾಗ್ಬಿಟ್ಟಿದೆ. ಓಡೋಕ್ಕಾಗಲ್ಲ, ಮೊದಲಿನ ಥರ ಇಲ್ಲ ಇವಾಗ ಎನರ್ಜಿ. ಸುಮ್ಮನೆ ಮನೆಗೆ ಹೋಗೋಣ ಅಂತ ಅಷ್ಟೇ, ಮತ್ತೇನಿಲ್ಲ. ಹಿಡ್ಕೊಂಬೋಗ. ಸ್ಲೋಡಿ ಸಿಗಂಗಿಲ್ಲ. ಹಿಡ್ಕೊ. ಬಿಡು ಹೋಗ್ಲಿ ಬಿಡು. ಇದೇ ಅದ್ರ ಮಮ್ಮಿ ಗುರಾಯಿಸ್ಕೊಂಡು ನೋಡಾತೈತಿ ನೋಡ್ರಿ. ನನ್ನ ಮಗುಗೆ ಯಾಕೆ ಈ ಥರ ಮಾಡ್ತಿದ್ರಾ ನೀವು ಅಂತ. ಹೋಗ್ಲಿ ಬಿಡು. ಮತ್ತೆ ಅಲ್ಲಿ ಸಿಟ್ಟು ಬರ್ತಿರೋದು. ಬಾ ಇದು ಆಡಿಯನ್ಸ್ ನೋಡಿಬಿಟ್ರೆ ನನಗೆ ಜೈಲಿಗೆ ಹಾಕಿದ್ದಾರೆ. ಮತ್ತೆ ಪಾಪ ಕಷ್ಟ ಕೊಡ್ತಾ ಇದ್ದೀವಿ ಅಂತ. ಅಪ್ಪಿ ಹೋಗ್ಲಿ ಬಿಡೆ. ಫೈನಲಿ ಫ್ರೆಂಡ್ಸ್ ಮತ್ತೆ ಬಂದೆ ರೂಮ್ ಹತ್ರ. ಸೊ ಇವತ್ತು ಕಂಪ್ಲೀಟ್ಲಿ ಆಲ್ಮೋಸ್ಟ್ ಆಲ್ ದ ಡೇಸ್ ಆಯಿತು ಅನಿಸುತ್ತೆ. ಅಂದರೆ ಬೆಳಗ್ಗೆ ಸುತ್ತಾಡೋದಿಂತ ಹಿಡಿದು ರನ್ನಿಂಗ್, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ಬಂದು ಸೊ ಕೆಲಸ ಮಾಡಿ. ಇವಾಗಲೂ ಕೆಲಸ ಇದೆ, ಸೊ ಮಾಡಬೇಕು.
ಗ್ರೌಂಡ್ ಹತ್ರ ಹೋಗಿ ಆಟ ಆಡಿ ಇನ್ ದ ಸೆನ್ಸ್ ರನ್ನಿಂಗ್ ಮಾಡಿ, ಆಮೇಲೆ ನಮ್ಮ ಕರು ಜೊತೆ ಪಾಪ ಒಂದು ಕರು ಜೊತೆ ಆಟ ಆಡಿ, ಮುಂದೆ ಕರು ಸಾಕಬೇಕು ಅಂತ ಇದ್ದೀನಿ ದನಗಳನ್ನೆಲ್ಲ. ಸೊ ನೋಡೋಣ ಅದೊಂದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಅಂತ. ಸೊ ದನನ ಮೇಯ್ಸಕ್ಕೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಹಂಗೆ ಆ ಥರ ಹೋಗ್ಬಿಟ್ಟು ವ್ಲಾಗ್ ಮಾಡಬೇಕು. ಸೊ ಅದನ್ನು ಡಿಫ್ರೆಂಟ್ ಎಂಜಾಯ್ಮೆಂಟ್ ಇರುತ್ತೆ ಅದೆಲ್ಲ. ಸೊ ಅದೆಲ್ಲ ಸಿಟಿಯಲ್ಲಿ ಸಿಗೋಲ್ಲ, ಯಾಕಂದರೆ ಸಿಟಿಯಲ್ಲಿ ನೀವೆಲ್ಲ ಈ ಥರ ಮಾಡ್ಬೋದು, ಸಪ್ರೇಟಾಗಿ ಆನ್ಲೈನ್ ತೊಗೊಂಡು ಅವೆಲ್ಲ ಮಾಡ್ಬೋದು. ಅದು ದುಡ್ಡಿರ್ಬೇಕು ಫಸ್ಟ್ ಆಫ್ ಆಲ್, ಅದು ನಮ್ಮಂಥವ್ರ ಕೈ ಅದು ಇರೋಲ್ಲ. ಆಮೇಲೆ ಅದು ಒಂಥರ ಯಾವ ಥರ ಲೈಫ್ ಆಗಿಬಿಡುತ್ತೆ ಅಂದರೆ, ಈ ಥರ ಎಂಜಾಯಬಲ್ ಲೈಫ್ ಅಲ್ಲ ಅದು. ಅಲ್ಲಿ ಏನೋ ಅಂದರೆ ತೋರ್ಸಕ್ಕಂತ ಮಾಡೋದು ಅನ್ನೋ ರೇಂಜಿಗೆ ಆಗ್ಬಿಡುತ್ತೆ. ಏನೋ ಒಂಥರ ಈ ಥರ ನಾನು ಯಾರಿಗೂ ತೋರಿಸ್ಬೇಕು, ಅದನ್ನ ತೋರಿಸ್ಬೇಕು ಅಂತ ಹೇಳಿ ಮಾಡ್ತಾರೆ ಅನ್ನೋ ರೇಂಜಿಗೆ ಆಗುತ್ತೆ. ಇದು ನಮ್ಮದೆಲ್ಲ ಫೀಲ್ ಒಳಗಿಂದಾನೇ ಫೀಲ್ ಬಂದುಬಿಡುತ್ತೆ ಅದು. ಸೊ ಆ ಫೀಲ್ನೇ ನಾವು ಜಸ್ಟ್ ತೋರ್ಸೋಕ್ಕೆ ಹೋದರೂ ಸಾಕು, ಆ ಫೀಲ್ನೇ ಹಿಂಗಿತ್ತು ಅಂದರೆ ಅದ್ರ ಬಗ್ಗೆನೇ ನಾವು ಜಸ್ಟ್ ಮಾತಾಡಿದರೂ ಸಾಕು, ಅದ್ರ ಬಗ್ಗೆ ಇದು ಮಾಡಿದರೂ ಸಾಕು ನಾವು. ಅದು ಅದ್ಭುತ ಒಂದು ಆಗುತ್ತೆ. ಸೊ ಫೈನಲಿ ಎಲ್ಲ ದಿನ ಮುಗೀತು ಇವತ್ತು. ಎಷ್ಟು ಬೇಗ ಡೇಸ್ ಹೋಗುತ್ತೆ, ಎಷ್ಟು ಬೇಗ ಡೇಸ್ನ ಇದಾಗುತ್ತೆ ಅಂತಂದರೆ, ನಾವು ಕಣ್ಣು ತೆಗೆಯೋದ್ರಲ್ಲಿ ನಾನು ಮೊನ್ನೆ 10th ಇದ್ದಂಗೆ ಅನ್ನಿಸ್ತು ನನಗೆ. 10th ಮುಗಿಸ್ಕೊಂಡು ನಾನು ಕಾಲೇಜಿಗೆ ಹೋಗಿದ್ದೆ. ಅದೇ ಇಮ್ಯಾಜಿನೇಷನಲ್ಲಿ ಇರ್ತೀನಿ ನಾನು, ಅದೇ ಇದರಲ್ಲಿ ನಾನು. ಆಮೇಲೆ BCA ಮಾಡಿಬಿಟ್ಟು ಅಲ್ಲೆಲ್ಲ ಸ್ವಲ್ಪ ತಿರುಗಾಡಿದೆ, ಅದು ಇದು ಅಂತ ಮಾಡಿದೆ. ಎಲ್ಲ ಇವಾಗ ಮೊನ್ನೆ ನಡೆದಿರೋ ಘಟನೆಗಳು ಅಂತ ಅನಿಸುತ್ತೆ. ಅದರಲ್ಲೂ ಜಾಬ್ ಮಾಡ್ಕೊಂಡ್ಬಿಟ್ಟು ಪುಣೆಗೆ ಹೋದೆ, ಎಲ್ಲ ಮಾಡಿದೆ. ಇವಾಗ ಮತ್ತೆ ರಿಟರ್ನ್ ಅದೇ ಲೈಫ್ ಸ್ಟೈಲಿಂದ ಮತ್ತೆ ವರ್ಕ್ ಫ್ರಮ್ ಹೋಮ್ ಲೈಫ್ ಸ್ಟೈಲಿಗೆ ಬಂದಿದ್ದೀನಿ, ಇಲ್ಲೇ ಬಂದಿದ್ದೀನಿ ಮತ್ತು ಅದೇ ಸ್ಟೇಜು. ನೋಡಿದರೆ ಎಷ್ಟು ಫಾಸ್ಟ್ ಡೇಸ್ಗಳು, ಎಷ್ಟು ಫಾಸ್ಟು. 28 ವರ್ಷ ಆಗ್ತಾಯಿದೆ ಇವಾಗ. ಏನು ಹೇಳೋಣ, ಟೈಮ್ನ ಆದಷ್ಟು ವೇಸ್ಟ್ ಮಾಡಬಾರ್ದು. ನಾನು ಈ ಬ್ಲಾಗ್ನ ಅದನ್ನೆಲ್ಲ ಮೊದಲೇ ಮಾಡಿಬಿಟ್ಟಿದ್ದೆ ಅಂದರೆ ಎಷ್ಟೊತ್ತಿಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗ್ತಾಯಿದ್ದೇನೋ. ನೆಕ್ಸ್ಟ್ ಲೆವೆಲ್ ಇನ್ ದ ಸೆನ್ಸ್ ನಾನು ಇನ್ನೂ ಸಿಕ್ಕಾಪಟ್ಟೆ ಕಲಿತಾ ಇದ್ದೇನೋ, ಏನೋ ಮಾಡ್ತಾ ಇದ್ದೇನೋ, ಏನೇನೋ ಅಂದರೆ ಟೈಮ್ ಬೇರೆದಕ್ಕೆಲ್ಲ ವೇಸ್ಟ್ ಮಾಡ್ತಾ ಇರಲಿಲ್ಲ. ಸೊ ಸಿಕ್ಕಾಪಟ್ಟೆ ಬೇರೆದಕ್ಕೆಲ್ಲ ವೇಸ್ಟ್ ಮಾಡಿದೆ. ಸೊ ಇಂಟ್ರಾಕ್ಷನ್ ವಿತ್ ಯು ಆಲ್ಸೋ ವಿಲ್ ಬಿ ಮೋರ್. ಸೊ ಅದು ಸ್ವಲ್ಪ ಇವಾಗ ಹೇಗೆ ಅಂತಂದರೆ ಜಾಸ್ತಿ ಇಲ್ಲ, ಅಂದರೆ ಇವಾಗ ಸ್ಟಾರ್ಟ್ ಆಗ್ತಿರೋದಲ್ಲ. ಸೊ ನೋಡೋಣ ಇನ್ನು ಮುಂದೆ ಏನೇನಾಗುತ್ತೆ ಏನೇನಿಲ್ಲ. ಸೊ ಇದು ಏನೇನಿರುತ್ತೆ ಏನೇನಿರಲ್ಲ. ಹೊರಗೆ ಹೋದಾಗ ಆ ಥರ ಇರುತ್ತೆ, ಒಳಗೆ ಬಂದಾಗ ಯಾವ ಥರ ಇರುತ್ತೆ ಮೈಂಡ್ಸೆಟ್ಟು. ಇವಾಗ ಬರೀ ಒಳಗಿನ ಪ್ರಪಂಚ, ಒಳಗಿಂದಿದ್ದು ವರ್ಕ್ ಫ್ರಮ್ ಅದು ಇದು, ಆಮೇಲೆ ಹೊರಗಡೆ ನೋಡೋಣ ಎಲ್ಲ ಯಾವ ಥರ ಡಿಫ್ರೆಂಟ್ ಆಗಿದೆ. ನನಗೆ ಕಂಟಿನ್ಯೂಸ್ ವೀಡಿಯೋಸ್ ಬಿಡ್ಲ, ಇಲ್ಲಾಂದರೆ ಎಲ್ಲ ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ಒಂದು ದಿನಕ್ಕೆ ಒಂದು ವಿಡಿಯೋ. ಸೊ ಆ ಥರ ಬಿಡ್ಲ ನೋಡ್ತಾ ಇದ್ದೀನಿ, ನೋಡೋಣ ಯಾವ ಥರ ಆಗುತ್ತೆ. ಇಲ್ಲ ವೀಕೆಂಡಲ್ಲಿ ಕುತ್ಕೊಂಡು ಎಲ್ಲ ವೀಡಿಯೋಸ್ನ ಇದು ಮಾಡಿಬಿಟ್ಟು ಒಂದೊಂದೇ ವಿಡಿಯೋ ನೋಡೋಣ.